ರಾಯಭಾಗ ತಾಲೂಕಿನ ಖಣದಾಳ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮದ ನಡುವೆ ಹುಲಿಕಾಂತೇಶ್ವರ ಜಾತ್ರೆ ಭಕ್ತಿ ಸಂಪ್ರದಾಯ ಮತ್ತು ಸಂಗೀತದ ಸೊಬಗಿನಲ್ಲಿ ಕಂಗೊಳಿಸಿತು. ಗ್ರಾಮದೆಲ್ಲೆಡೆ ಹಬ್ಬದ ವಾತಾವರಣ ಮೂಡಿದ್ದು, ದೇವರ ದರ್ಶನಕ್ಕಾಗಿ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಆಯೋಜಿಸಲಾದ ವಚನಗಳ ಸಂಗೀತ ಸಂಜೆ ಭಕ್ತರ ಮನಸೂರೆಗೊಂಡಿತ್ತು. ಶರಣರ ವಚನಗಳು ಸಂಗೀತದ ಮೂಲಕ ಮೊಳಗುತ್ತಿದ್ದಂತೆ ಭಕ್ತರು ಭಾವ ಭಕ್ತಿಯಿಂದ ತಲೆಬಾಗಿದರು. ಈ ಸಂದರ್ಭದಲ್ಲಿ ಅನ್ನದಾಸೋಹಿ ಯಲ್ಲಪ್ಪ ಮಾತನಾಡಿ, ಜಾತ್ರೆ ನಮ್ಮ ನಂಬಿಕೆ ಮತ್ತು ಏಕತೆಯ ಪ್ರತೀಕ. ಭಕ್ತರಿಗೆ ಸಂತೋಷ ತರಲು ಲಕ್ಕಿ ಡ್ರಾ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯಬೇಕು ಎಂದು ಹೇಳಿದರು. ಅನ್ನದಾಸೋಹದ ಮೂಲಕ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಸೇವಾ ಭಾವದಿಂದ ಪರಿಮಳ ಜಾತ್ರೆಯನ್ನೇ ನಂಬಿಕೊಂಡಿತ್ತು. ಹೀಗೆ ಖಣದಾಳ ಗ್ರಾಮದ ಹುಲಿಕಾಂತೇಶ್ವರ ಜಾತ್ರೆ ಭಕ್ತಿ ಸಂಪ್ರದಾಯ ಮತ್ತು ಸಂತಸದ ಸಂಗಮವಾಗಿ ನೆನಪಿನಲ್ಲೇ ಉಳಿಯುವಂತೆ ನಡೆಯಿತು. ವೇದಿಕೆಯನ್ನು ಅಲಂಕರಿಸಿರುವ ಪೂಜ್ಯರಿಗೂ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಮಾಡಿರುವ ಆ ದಂಪತಿಗಳಿಗೆ ಶ್ರೀ ಹುಲಿಕಾಂತೇಶ್ವರ ಮತ್ತಷ್ಟು ಆಯುಷ್ಯ ಆರೋಗ್ಯ ಭಾಗ್ಯ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದಾರೆ. ದಯಮಾಡಿ ಬಾಲವ ನಾಯ್ಕ ಅವರಲ್ಲಿ ಕೋರಿಕೆ. ನೋಡಿ ಬಂದ್ರೆ ಅಪ್ಪ ಕೇಳ್ತಾರೆ, ಏನಂತ ಆಶೀರ್ವಾದ ಮಾಡಿ ಅಪ್ಪ, ನನಗೆ ಎಲ್ಲ ಐತಿ, ನನಗೆ ಏನ್ ಬೇಡ ಅಂತಾರೆ. ಇಂಥ ಭಕ್ತರು ಇರ್ತಾರೆ ಅಂದ್ರೆ ಜೋರಾದ ಚಪ್ಪಾಳೆ ಕೊಡ್ರಿ ಎಲ್ಲರೂ. ದೇವರ ಬಸವರಕ್ಕಪ್ಪ ಹುಂಚಾಲೆ ದಯಮಾಡಿ ಪ್ರಸಾದ ಸೇವೆ ಮಾಡಿವರು ಶ್ರೀಯುತ ಕೃಷ್ಣ ನಲ್ವಡೆ, ಜ್ಯೋತ್ಯಪ್ಪ ಕೇದಾರಿ ನಲ್ವಡೆ, ಬಸವ ಲಚ್ಚಪ್ಪ ಹುಂಚಾಲೆ, ಭೀಮಪ್ಪ ಮಹಾದೇವ್ ಗಡೆನ್ನ ಎಲ್ಲ ಅಜ್ಜರ ಒಂದು ಅಪ್ಪಣೆ. ಎಲ್ಲಪ್ಪ ನಾಯ್ಕ ಗೊತ್ತಿಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಾನ. ನಮಗೆ ಹೇಳ್ತಾನ, ಎಲ್ಲೋ ಹಿಡ್ಕಲ್ ಡ್ಯಾಮ್ ಒಂದು ಹಾಸ್ಟೆಲ್ದಾಗ ಇದ್ದಂತ, ಅವಾಗ ಅವ್ರು ನೋಡಿದಂತ, ಅಲ್ಲಿ ಗೊತ್ತಿಲ್ಲದ ಮದುವೆ ಮಾಡ್ಕೊಂಡ್ ಬಂದ ಸರ ಅಪ್ಪಾಜಿ ಮುಖಾಂತರ ನೇರವಾಗಿ ಇನ್ನೂ ಮದುವೆ ಆತಂತ ಹೇಳ್ತಾರೆ. ದಯಮಾಡಿ ಪ್ರಸಾದ ಮಾಡಿರುವ ಮಾನ್ಯರು ವೇದಿಕೆ ಬರಬೇಕು. ಜ್ಯೋತ್ಯಪ್ಪ ಕೃಷ್ಣಪ್ಪ ಮೋರೆ, ಕೃಷ್ಣ ನಲ್ವಡೆ, ಬಸವ ಲಚ್ಚಪ್ಪ ಹುಂಚಾಲೆ, ಭೀಮಪ್ಪ ಮಹಾದೇವ್ ಗಡೆನ್ನವ್. ದಯಮಾಡಿ ಕಮಿಟಿ ಅವರು ಹಾಗೂ ಪೂಜ್ಯರ ಮುಖಾಂತರ ಪ್ರಸಾದ ಸೇವೆ ಮಾಡಿರುವ ಮಾನ್ಯರಿಗೆ ಸತ್ಕಾರವನ್ನು ಕೊಡಲು ನೆನೆಸ್ಕೊತಾ ಇದ್ದೇವೆ.
मंगलम जय नमः पार्वतीश्वर महादेव। जय मंगलम जय नमः पार्वतीश्वर महादेव। जगद्गुरु शिवानंद स्वामी महाराज की जय। जगद्गुरु लकांतेश्वर महाराज की जय। महात्मा बसवे जय। सकल साधु संत महाराज नमः। हर ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। हर ओम चैतन्यं शाश्वतं शान्तं व्योमातीतनिरञ्जनं नादबिन्दुकलातीतं तस्मै श्रीगुरवे नमः। हर ओम गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्रीगुरवे नमः। हर ओम शान्तिः शान्तिः शान्तिः। सांब सदा शिव 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 श्री गुरु बसवालिंगाय नमो 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 श्री गुरु बसवालिंगाय नमो
पार्वतीश्वर महादेव गुरु कांतेश्वर ईश्वर महाराज की जय गुरु शिवानंद स्वामी महाराज की जय महात्मा ईश्वर महाराज की जय सकल साधु संत महाराज की जय जय मंगलम जय नमः पार्वती पदेश्वर महादेव ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಮ ತಲ್ಲಣಿಸದೆ ನೀತಿ ಇರಲಿ ಆರ್ಪುದೇ ಚಂದಮಮ ಹಿತವಿದು ಅಹಿತವೆಂದು ಅತಿಶೇಷಿ ತಿಳಿಯುವುದೇ ಚಂದಮ ಓಂ ಮಾನವಾರ್ಥಮಾಭೂತಂ ಮಾನಮೇಯಾದಿಲಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ಮುಂದೆ ವಂದೇ ತಂ ಸುಂದರಾರಣಂ ಶಿವಾನಂದ ಹಸ್ತೋದ್ಭವಂ ಜಗದ್ವಂದ್ಯ ಪದಾಂಭೋಜಂ ಮಲ್ಲಿಕಾರ್ಜುನ ಶಿವಸ್ವರೂಪಿಗಳೇ ಪರಮಾರಾಧ್ಯ ಭಗವಾನ್ ಶಿವಾನಂದ ಪ್ರಯೋಗ ಕೊಡಮಟ್ಟು ಮಲ್ಲಿಕಾಂಶಗಳಿಂದ ಸುತ್ತ ಬಸವಾದಿ ಶರಣ ಪರಂಪರೆಗೆ ಎಣ್ಣೆಮೆಳೆದು ಕ್ಷೇತ್ರಾದಿ ದೇವನಾಗಿರುವ ಮಹಾಮಹಿಮ ಪುರಾಣ ಪುರುಷ ಪವಾಡದಿಂದ ಜಗತ್ತನ್ನು ಉದ್ಧಾರ ಮಾಡುತ್ತಾ ಸಾಗಿರುವ ಹುಲ್ಕಾಂತೇಶ್ವರನ ಪಾವನ ಸನ್ನಿಧಾನಕ್ಕೆ ನಮನಗಳನ್ನು ಗೈದು ಪ್ರತಿ ವರ್ಷವೂ ನಡೆಯುವ ಯಾತ್ರಾ ಮಹೋತ್ಸವದಲ್ಲಿ ಇಂದು 3ನೇ ದಿನದ ಒಂದು ಸತ್ಸಂಗ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಉಪದೇಶರೈತಕ್ಕಂಥ ಅಕ್ಕಮಾದೇವಿ ತಾಯಿಯವರಿಗೆ, ಊರಿನ ಮಠದ ಪೂಜಕರಾಗಿರ್ತಕ್ಕಂಥ ಅತ್ತಯ್ಯ ಶಿವಲಿಂಗಯ್ಯ ಸ್ವಾಮಿಗಳಿಗೆ, ಸಂಚಾಲಕರಿಗೆ, ಈ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಸರ್ವ ಸದಸ್ಯರಿಗೆ ಶರಣುಗಳನ್ನು ಹೇಳುತ್ತಾ, ಇವತ್ತಿನ ವಿಶೇಷ ಕಾರ್ಯಕ್ರಮ ಸಂಗೀತದ ಒಂದು ಸುಧೆಯನ್ನು ಉಣಿಸಲಿಕ್ಕಾಗಿ ನಮ್ಮ ಗ್ರಾಮದ ಯುವ ಧುರೀಣರು ದೇಹದ ಒಂದು ಅಂಗವೈಕಲ್ಯವನ್ನು ಮುಚ್ಚಿಟ್ಟು ಉತ್ಸಾಹಿ ತರುಣರಾಗಿ ಬಹಳಷ್ಟು ಪರಿಶ್ರಮ ಪಟ್ಟು ಇಬ್ಬರು ದಂಪತಿಗಳು ಒಂದು ಸಂಗೀತದ ವ್ಯವಸ್ಥೆಯನ್ನ ಮಾಡಿದಾರ. ಯೂಟ್ಯೂಬ್ ಕಲಾವಿದರನ್ನ ಕರೆಸಿದಾರ. ಆ ಸಂಯೋಜನೆ ಮಾಡಿರ್ತಕ್ಕಂಥ ನಾಯಕ ದಂಪತಿಗಳಿಗೆ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಂಗೀತದ ಬಳಗಕ್ಕೆ, ಟಿವಿ ಮಾಧ್ಯಮದ 2 ಮಾಧ್ಯಮಗಳು, ಒಂದು ಪಬ್ಲಿಕ್ ಟಿವಿ, ಒಂದು TV9, ಇಬ್ಬರು ಬಂದಿದ್ದಾರ. ಅವರಿಗೂ ಕೂಡ ಸ್ವಾಗತವನ್ನು ಬಯಸಿ ಧನ್ಯವಾದಗಳನ್ನು ಹೇಳಿ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ನಡಿಬೇಕಾಗಿತ್ತು. ಬಹುದೂರದಿಂದ ಅವ್ರನ್ನ ಬಹಳಷ್ಟು ಖರ್ಚು ಮಾಡಿ ತರಿಸಿದ್ದಾರೆ. ನಮ್ಮದಂತೂ ಕೇಳ್ತಿರ್ತೀವಿ. ಇವತ್ತೊಟ್ಟು ಸಂಗೀತವನ್ನು ಕೇಳಲಿಕ್ಕೆ ಅಲ್ಲಿ ಮೈಕರ್ ಕೊಡ್ರಿ ಅವ್ರಿಗೆ ಮಾತಾಡಕ. ತಂಗೆ ಗದ್ದಲ ಮಾಡಬೇಡ್ರಿ. ಬಹಳಷ್ಟು ಜನ ತಾಯಂದಿರು ಬೇಗನೆ ಇಲ್ಲೇ ಮಠಕ್ಕೆ ಬಂದ್ರಿ ಅಂತ ತಿಳ್ಕೊಂಡ್ರ ಸಂಗೀತ ಸುಧೆಯನ್ನ ನೀವು ಕೇಳಲಿಕ್ಕಾಗತ್ತ. ಎಲ್ಲ ದೂರದಿಂದ ಬಹಳಷ್ಟು ಪ್ರಯತ್ನ ಪಟ್ಟು ಬಂದಿದಾರ. ಭಕ್ತಿ ಗೀತೆಗಳನ್ನ ಹಾಡ್ತಿರ್ತಾರ. ಅವ್ರಿಗೂ ಕೂಡ ಊರು ವತಿಯಿಂದ ಪ್ರೋತ್ಸಾಹವನ್ನ ಕೊಡಬೇಕಾಗಿರ್ತೈತಿ. ಸ್ವಂತ ದುಡ್ಡು ಹಾಕಿನೇ ಕರ್ಕೊಂಡ್ ಬಂದಿದ್ದಾರೆ. ಇವತ್ತೆಲ್ಲ ಪ್ರಸಾದ ವ್ಯವಸ್ಥೆ, ಒಂದು 2 ಕ್ವಿಂಟಲ್ 2.5 ಕ್ವಿಂಟಲ್ ಜಿಲೇಬಿ, 1.5 ಕ್ವಿಂಟಲ್ ಅನ್ನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಡೆದಷ್ಟು ವೇಳೆ, ಇವತ್ತಿನ ಟೈಮಿಗೆ ಲಿಮಿಟ್ ಇಲ್ಲ, ಎಲ್ಲ ವೇಳೆಯನ್ನು ಅವರಿಗೆ ಸಂಗೀತ ಅವ್ರಿಗೆ ಕೊಟ್ಟಿದ್ದೇವೆ. ನಮಗೆ ಟೈಮ್ ಕೊಟ್ರೆ ನಾವು ಹೇಳ್ತೇವೆ, ಇರಲಿಲ್ಲ ಅಂದ್ರೆ ಯಥಾ ಪ್ರಕಾರ ಸಂಕ್ಷಿಪ್ತಂ ಸಮರ್ಪಯಾತನೆ ಮಾಡಿ ನಾವು ಮುಗಿಸ್ತಿರ್ತೇವೆ. ಇನ್ನು ಕಾರ್ಯಕ್ರಮ ಸಂಯೋಜನೆ ಮಾಡ್ತಕ್ಕಂಥ ಗೋಪಾಲ್ ಸರ್ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಯಾವ ರೀತಿ ಸಂಯೋಜನೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ತಿಳ್ಕೊಂಡು ಪ್ರಾಸ್ತಾವಿಕವಾಗಿ 4 ನುಡಿಗಳನ್ನು ಸದ್ಗುರು ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಶರಣ. ಶ್ರೀಮದ್ ಜಗದ್ಗುರು ಹುಲ್ಕಾಂತೇಶ್ವರ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಸತ್ಸಂಗ ಕಾರ್ಯಕ್ರಮದ 3ನೇ ದಿನದ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ ಪ್ರಾರ್ಥನೆಯೊಂದಿಗೆ, ಪ್ರಾರ್ಥನೆ ಆತ್ಮದ ಶುದ್ಧೀಕರಣಕ್ಕೆ ಮೂಲ ಮಂತ್ರ ಎಂಬುವಂತೆ ಶಿವನಾಮ ಸ್ಮರಣೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿಸಿಕೊಟ್ಟಿರುವ ಪರಮ ಪೂಜ್ಯ ಸೃಷ್ಟಿಯ ಬ್ರಹ್ಮನಿಷ್ಠ ಡಾಕ್ಟರ್ ಬಸವ
ತಾಯಂದ್ರೆ ಜೋರಾದ ಚಪ್ಪಾಳೆ ಕೊಡ್ರಿ. ಸಹೋದರಿ ಸೌಮ್ಯ ಮಂಜುನಾಥ್ ಭಕ್ತಿಯ ಗಾನ ಸುದಿಯನ್ನ ಎಲ್ಲರಿಗೂ ಉಣಬಡಿಸಿರುವ ಅವರಿಗೆ ಕಣದಾಳ ಗ್ರಾಮದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಶಿವಲಿಂಗಯ್ಯನವರು 5 ನಿಮಿಷಗಳ ಮೇಲೆ ಅವರಿಗೆ ನಮ್ಮೆಲ್ಲರ ಮೇಲೆ ತಮ್ಮ ಆಶೀರ್ವಾದವನ್ನು ನೀಡಲು ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದಾರೆ. ಜ್ಞಾನಮೂಲಂ ಗುರುಮೂರ್ತಿ ಪೂಜ್ಯಮೂಲಂ ಗುರುಪಾದಃ ಮಂತ್ರಮೂಲಂ ಗುರುವಾಕ್ಯಃ ಮುಕ್ತಿಮೂಲಂ ಗುರುಕೃಪಾಃ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ನಂ ಪಾರ್ವತಿ ಶಿವಾರ ಮಹಾದೇವ. ಈ ಕ್ಷೇತ್ರದ ದೇವರಾಗಿರತಕ್ಕಂತಹ ಸದ್ಗುರು ಹುಲಿಕಾಂತೇಶ್ವರ ಅಡಿದ ಅವರಿಗೆ ಅನಂತ ದೀರ್ಘದಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ಸ್ಥಾನದ ಅಧಿಪತಿಗಳ ಆಗಿರತಕ್ಕಂಥ ಡಾಕ್ಟರ್ ಬಸವರಾಜ ಸ್ವಾಮೀಜಿಯವರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ನೇತೃತ್ವ ಸ್ಥಾನ ವಹಿಸಿಕೊಂಡಿರತಕ್ಕಂಥ ಅಕ್ಕನವರಿಗೂ ಅನಂತ ನಮನಗಳನ್ನು ಸಲ್ಲಿಸಿ, ನಿಮ್ಮೆಲ್ಲರಿಗೆ ಅನಂತ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ವಿಷಯದಲ್ಲಿ ಪ್ರವೇಶ ಆಗೋಣ. ವಿಷಯ ಏನು ಅಂತಂದರೆ, ಲೋಕದ ಹಿತಚಿಂತಕರಾಗಿರತಕ್ಕಂಥ ಶ್ರೀಮನ್ ನಿಜಗುಣ ಶ್ರೀಗಳ ಕೈವಲ್ಯ ಪದ್ಧತಿ ಗ್ರಂಥದ ಆಧಾರವಾಗಿ ನೀತಿ ಕ್ರಿಯಾಚಾರ ಸ್ಥಳದ ಪದ್ಯವನ್ನು ಇಲ್ಲಿ ವಿವರಿಸುವರಾಗಿರುತ್ತಾರೆ. ವಿವರಿಸುವಂಥ ಮಾತು ಏನು ಅಂತಂದರೆ, ಯಾರೊಡನೆ ವೈರವಿಲ್ಲದೆ ಕೂರ್ಪುವೆ ಚಂದಮ್ಮ ಒಂದು ದಿವಸ ಆಗಿದೆ, ಮತ್ತು ನಿನ್ನಿನ ದಿವಸ ಒಂದು ಆಗಿರುತ್ತೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಯಾವಾಗಲೂ ಅನನ್ಯ ಚಿಂತೆಯಂತೋ ಮಾವೇಜಿನಃ ಪರ್ಯವಪಾಸ್ತೆ ಕೇಶಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಯಂಹಂ. ಅನನ್ಯವಾಗಿ ಭಗವಂತನ ಚಿಂತನೆಯನ್ನು, ಈ ಹುಲಿಕಾಂತೇಶ್ವರ ಚಿಂತನೆಯನ್ನು ನೀವು ಅನನ್ಯವಾಗಿ ಭಕ್ತಿಯಿಟ್ಟ ಮಾಡ್ತೀರಿ, ಅವ ನಿಮಗೆಲ್ಲ ಥರದ ಅನಂತ ಸುಖಗಳನ್ನು ಕೊಡ್ತಾನ, ಇದರಾಗ ಏನೂ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಲವನ್ನು ಮಾಡ್ತೀನಿ. ಶಿವಸ್ವರೂಪಿಗಳೇ, ತಾವೆಲ್ಲರೂ ಭಕ್ತಿಯಿಂದ ನಡೆದುಕೊಂಡರೆ ದೇವರ ಅಷ್ಟೈಶ್ವರ್ಯವನ್ನು ಕೊಡ್ತಾನೆಂಬ ಆಶೀರ್ವಾದ ನೀಡಿರುವ ಪರಮ ಪೂಜ್ಯ ಶಿವಲಿಂಗ. ಅದಕ್ಕೆ ಒಬ್ಬರು ಕವಿಗಳು ಬಹಳ ಅದ್ಭುತವಾಗಿ ತಾಯಿಯ ಬಗ್ಗೆ ಬರೀತಾರೆ. ಓ ನನ್ನ ತಾಯವ್ವ ಎಷ್ಟು ಕಷ್ಟ
का भूमि है, इसकी नदी नदी हमारे लिए गंगा है, इसका कंकर कंकर हमारे लिए शंकर है। हम जिएंगे तो इस भारत के लिए, हम मरेंगे तो इस भारत के लिए। मरने के बाद एक ही आवाज, भारत माता की, भारत माता की। नमस्कार। ಶಿವಸ್ವರೂಪಿಗಳೇ, ಭಾರತದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುನ್ನಡೆಸಿಕೊಂಡು ಹೋಗುವುದು ಈ ವೇದಿಕೆ ಮುಂಭಾಗದಲ್ಲಿ ಕೂತಿರುವ ಎಲ್ಲ ತಾಯಂದ್ರ ಧರ್ಮ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಪೂಜ್ಯರು ಹೇಳಿದ ಮಾತು 100ಕ್ಕೆ 100 ಸತ್ಯ. ನಾವೆಲ್ಲರೂ ಟಿವಿ ಮಾಧ್ಯಮದ ಎಲ್ಲ ಧಾರಾವಾಹಿಗಳ ಕಡೆ ಮನೆಯೊಂದು 3 ಬಾಗಿಲು ನೋಡ್ರಿ. ಟಿವಿ ಯಾರ್ಯಾರು ನೋಡಾಕ್ತಾರೆ ಅವ್ರ ಮನೆ 3 ಬಾಗಿಲಾಗ್ಯಾವ. ಅದನ್ನೆಲ್ಲ ಬಿಡ್ರಿ, ಮಕ್ಕಳ ಜೊತೆ ಒಂದು ಅರ್ಧ ಗಂಟೆ 1 ತಾಸು ಅಭ್ಯಾಸ ಕಡೆ ಲಕ್ಷ್ಯ ಕೊಡ್ರಿ. ಇವತ್ತು ನಮಗೊಂದು ನ್ಯೂಸ್ ಬಂದಿತ್ತ, ಮೊಬೈಲ್ ಬಿಡಿ, ಪುಸ್ತಕ ಹಿಡಿ. ದಯಮಾಡಿ ತಾಯಂದ್ರೆ, ನಿಮ್ಮ ಮಕ್ಕಳ ಈ ಭಾರತದ ಮುಂದಿನ ಪ್ರಜೆಗಳು, ಅವರನ್ನ ಉನ್ನತವಾಗಿ ಬೆಳೆಸಬೇಕಾದ್ರೆ ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಕಡೆ ತಾವೆಲ್ಲರೂ ಹೆಚ್ಚಿನ ಗಮನ ವಹಿಸಬೇಕೆಂಬ ಸಂದೇಶ ನೀಡಿರುವ ಪೂಜ್ಯ ಗುರುಪ್ರಸಾದ್ ಅಪ್ಪಾಜಿ ಅವರಿಗೆ ಕೋಟಿ ಕೋಟಿ ನಮನಗಳು. ಈಗ ಗಾನಸುದೆ, ತದನಂತರ ಮಾತೋಶ್ರೀ ಅಮ್ಮಜ್ಜರ ಆಶೀರ್ವಚನ. ಆಮೇಲೆ ಆಗ್ತಾರೆ. ಆಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶ್ರೀಗಳ ಕೈವಲ್ಯ ಪದ್ಧತಿ ಗ್ರಂಥದ ಆಧಾರವಾಗಿ ನೀತಿ ಕ್ರಿಯಾಚಾರ ಸ್ಥಳದ ಪದ್ಯವನ್ನು ಇಲ್ಲಿ ವಿವರಿಸುವರಾಗಿರುತ್ತಾರೆ. ವಿವರಿಸುವಂತ ಮಾತು ಏನು ಅಂತಂದ್ರೆ, ಯಾರೊಡನೆ ವೈರವಿಲ್ಲದೆ ಕೂರ್ಪುವೆ ಚಂದಮ್ಮ ಒಂದ್ ದಿವಸ ಆಗಿದೆ, ಮತ್ತ ನಿನ್ನಿನ ದಿವಸ ಒಂದು ಆಗಿದೈತಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಯಾವಾಗಲೂ ಅನನ್ಯ ಚಿಂತೆಯಂತೋ ಯೋಜನ ಪರ್ಯಾವಸ್ಥೆ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಯಂಹಂ. ಅನನ್ಯವಾಗಿ ಭಗವಂತನ ಚಿಂತನೆಯನ್ನ, ಈ ಉಲ್ಕಾಂತೇಶ್ವರ ಚಿಂತನೆಯನ್ನ ನೀವು ಅನನ್ಯವಾಗಿ ಭಕ್ತಿಯುತ ಮಾಡ್ತೀರಿ. ಅವ ನಿಮ್ಗೆಲ್ಲ ತರದ ಅನಂತ ಸುಖಗಳನ್ನು ಕೊಡ್ತಾನ. ಇದರ ಏನೂ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಲವನ್ನು ಮಾಡ್ತೀನಿ. ಸರ್, ನಾನು 3 ವರ್ಷ ಹತ್ರ ಬಿಡ್ಕೊಂಡು ನನ್ನ ಹೆಂಡತಿ, ನನ್ನ ಮಗ 3 ಮಂದಿ ಕೂಡಿ ಇಟ್ಕೊಂಡಿದ್ವಿ. ನಾವೇನು ಕೊಟ್ಟಿದ್ರು ರೊಕ್ಕ ಹೊಳ್ಳಿ ವಾಪಸ್ ಬರ್ತಾವ ಬಂದ್ರೆ ಹಬ್ಬ ಹಾಕ್ಬೇಕು ಬಿಡ್ಕೊಂಡಿದ್ವಿ. 3 ವರ್ಷದ ಕನಸ ಇವತ್ತು ನನಸಾಗಿತ್ತು. ಅದಕ್ಕೆ ನಾವು ಹಬ್ಬ ಹಾಕಿದ್ವಿ. ದೇವ್ರ ಹುಲ್ಕಂತ ಹಬ್ಬ ನಾವು ಬಿಡ್ಕೊಂಡಿದ್ದೀರಿ, ಮಾಡ್ತೀವಿ. ಇನ್ನೂ ಒಂದು 101 ತೆಂಕಾಯಿ ಹೊಡಿಬೇಕೈತೆ, ಅದು ತೇರು ದಿವಸ ಹೊಡ್ತೀವಿ. ನಾಳೆ ತೇರು ಇರ್ತೈತಿರ್ಲಿ, ಅವಾಗ ಹೊಡ್ತೀವಿ 17ನೇ ತಾರೀಕು. ಉಲ್ಕಾಂತೇಶ್ವರ ಜಾತ್ರೆ ನಿಮಿತ್ತವಾಗಿ ನಾವು ಹಬ್ಬ ಹಾಕೋದು ಬಿಡ್ಕೊಂಡಿದ್ದೀವಿ ಸರ್. 3 ವರ್ಷ ಹತ್ರ ನೀವು ಬಿಡ್ಕೊಂಡು ಹಾಕಾಗಿರ್ಕಿಲ್ರಿ. ಆದ್ರ ಸಂಬಂಧ ಈಗ ದೇವ್ರ ಪುಣ್ಯದಿಂದ ರೊಕ್ಕ ಹೊಳ್ಳಿ ಬಂದವ್ರು. ನೀವು ಈಗ 2.5 ಲಕ್ಷ ಬಂದವ್ರು, ಇನ್ನೂ 4 ಲಕ್ಷ ರೂಪಾಯಿ ಬರ್ಬೇಕ್ರಿ. ಅದ್ರಾಗ 52,000 ರೂಪಾಯಿ ಮಾತ್ರ ಮುಂಜಾವ್ರಿ. ಅದಕ್ಕೆ ನಾವು ಬಿಡ್ಕೊಂಡು ಹಬ್ಬ ಹಾಕೇನ್ರಿ. ಈ ಹಿನ್ನೆಲೆ ಅಂದ್ರೆ ಈ ಮಠದ ಪವಾಡ್ರಿ ಒಟ್ಟ ಸಡನ್ ಆಗಿ ತಗೊಳಂಗಿಲ್ರಿ. ಏನೋ ಮಾಡಿದವ್ರಿ ಒಟ್ಟ ಸಣ್ಣ 3 ವರ್ಷ 4 ವರ್ಷ ಹಿಂಗ 6 ವರ್ಷ ಹೋಗ್ತಾರೆ. ಅವ್ರನ್ನಂತೆ ಬದುಕ್ತಾನೆ. ಆ ದೇವ್ರ ಹುಲ್ಕಂತ ಮ್ಯಾಲ ನಾವು ನಂಬಿಕೆ ಇದನ್ನ ಮಾಡಿದ್ವಿ. ಇದ ನಮಗ್ ದೇವ್ರ ಸಕ್ಸಸ್ ಮಾಡ್ಯಾನು. ಅನಾಥ ಇಡೀ ಜಗತ್ತಿಗೆ ಅನ್ನ, ಊರಿಗೆ ಅನ್ನ ಹಾಕಿ. ಈ ದೇವಸ್ಥಾನ ಮತ್ತೇನ್ ಪವಾಡದ ಅದ ಬಂಗಾರ ಕಳ್ದತ್ರಿ ಹುಲ್ಕಂತ. ಅದ ಬಂಗಾರ ಹೊಳೆ ಬತ್ರಿ. ಅದ ಹೊಸಾದ್ ಮಾಡ್ಸೋಂಗಿಲ್ಲ ಅಂದ್ರಿ. ಅದ ಬಂಗಾರ ಹೊಳೆ ಬತ್ರಿ. ಹುಲ್ಕಂತ ಸತ್ಯ ಗೊತ್ತಾಗಿ ಆರಿಗರ್ PSI ಅದು ಬಂದ ಒಟ್ಟ ಬಂಗಾರದ ಪಾಠ ಹಾಗೆಲ್ದ ತೇರ್ ಇರ್ತೈತಿ ನಮ್ಗೆ. ವಿಶೇಷ ಹಾಗೆಲ್ದ ತೇರ್ ಇರ್ತೈತ್ರಿ ಹುಲ್ಕಂತ.
ಅದು ವಿಶೇಷ. ಭಾಳ ದೂರಿಂದ ಹುಬ್ಳಿ, ದಾವಣಗೆರೆ ಮತ್ತ ಬಾಂಬೆ ಆ ಕಡೆ ಎಲ್ಲ ಈ ಕಡೆ ದೇವಸ್ಥಾನ ಒಂದು ತಾಸಿನ ತೇರ್ ಇರ್ತೈತಿ. ಆ ಟನ್ಗಳು ಊರೆಲ್ಲ ತುಂಬಿ ಇರ್ತೈತಿ. ಅಷ್ಟು ಚಲೋ. ನನ್ನ ಹೆಸರು ಯಲ್ಲಪ್ಪ ಗುರುಪಾದ್ ನಾಯ್ಕ ಸರ್. ಆರು ಜನ ಕೂಡ್ರಿ, ದೇವಸ್ಥಾನಕ್ಕೆ ಒಳ್ಳೇದಾಗ್ಲಿ, ಜನಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ರಿ ಲಕ್ಕಿ ಡ್ರಾ ಮಾಡಿದ್ವಿ. ಅದು ಉಳಿದ ಹಣ ಏನದವ್ರಲ್ಲ ದೇವಸ್ಥಾನಕ್ಕೆ ಕೊಡೋರು. ಏನ್ ₹1 ನಾವು ಖರ್ಚು ಮಾಡಿಲ್ರಿ, ₹1 ಖರ್ಚು ಮಾಡಿಲ್ರಿ, ₹1 ದೇವ್ರದ್ದು ಹಿಡಿದಿಲ್ರಿ. ಏನ್ ಲಕ್ಕಿ ಡ್ರಾ ಐತಿಲ್ಲ ಒಂದು ಖರ್ಚು ಬರ್ಕೊತ್ ಬಂದ್ರಿ ಸರ್. ಅವೇಟ ಟಿಕೆಟ್ ಕಪ್ಸವ್ರಲ್ಲ ಅಟ ದುಡ್ಡು ತಂದ್ರಿ. ಉಳಿದಟ್ಟು ರೊಕ್ಕ ಏನಂತಾರೆ ದೇವಸ್ಥಾನಕ್ಕೆ ಲೆಕ್ಕ ಕೊಡ್ತೀವಿ. ಇದ ವರ್ಷ ಲಕ್ಕಿ ಡ್ರಾ ಬಂದಂತ ಹಣಗಳನ್ನ ಏನ್ ಮಾಡ್ತೀವಿ? ದೇವಸ್ಥಾನ ಅದ 50,000 ಉಳ್ಳಿ, 1 ಲಕ್ಷ ಉಳ್ಳಿ, 2 ಲಕ್ಷ ಉಳ್ಳಿಲ್ರಿ. ಉಳಿದಟ್ಟು ಹಣ ದೇವಸ್ಥಾನ. ಹೆಂಗ್ರಿ ಸರ್ ಆಲೋಚನೆ ಅಂದ್ರೆ ಸರ್ 6 ಜನ ಕೂಡಿ ಮತ್ತೊಂದು ಏನ್ರಿ ಇವ್ರನ್ನೂ ತಿಳಿ ಮಾಡಿದ್ರು ಸರ್. ಟ್ರಾಕ್ಟರ್ ಜಿಬ್ಬು ಅವು ಮಾಡತ್ತೀರಿ ಸರ್. ಅದ ಮಂದಿಗೆ ಒಂದ್ ಸ್ವಲ್ಪ ಇದಾಕೈತ್ರಿ ಸರ್. ಆಕ್ಸಿಡೆಂಟ್ ಆಗೋದು, ಒಬ್ರ ಮೇಲೆ ಬೀಳೋದು, ಜೀವಕ್ಕೆ ಹಾನಿ ಆಗತ್ತೆ ಸರ್. ಅದು ಬ್ಯಾಡ ತಿಳ್ರಿ. ಈ ದೇವಸ್ಥಾನದ ಒಂದು ಇದನ್ನ ಟ್ರಸ್ಟ್ ಇದು ಮಾಡ್ಕೊಂಡ್ರಿ ಸರ್. ಲಕ್ಕಿ ಡ್ರಾ ಅಂತೇಳಿ ಅದೊಂದು ನಮ್ಗೆ ಇದು ಆಗತ್ಲೆ ಸರ್. ದೇವಸ್ಥಾನಕ್ಕೆ ಉಳಿದ ಹಣ ಕೊಡು ಅಂತೇಳಿ ನಾವು 6 ಜನ ಕೂಡಿ ಮಾಡಿದ್ವಿ ಸರ್. ಅಲ್ಲಿ ಬಂದ ಕಮಿಟಿ ಅವ್ರನ್ನ ಕೇಳಿದ್ವಿ ಸರ್. ಕಮಿಟಿ ಅವರು ಓಕೆ ಅಂದ್ರೆ ಕಮಿಟಿ ಅವ್ರನ್ನ ಕೇಳ್ಕೊಂಡ್ ಮಾಡಿದ್ವಿ ಸರ್. ಶಿವಾನಂದ ಬಸಪ್ಪ ಅಜೂರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಸತತವಾಗಿ 7 ದಿನಗಳ ಪರ್ಯಂತ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 5 ದಿನಗಳ ದಿನ ಪ್ರವಚನ ಮತ್ತು 6ನೇ ದಿನಕ್ಕೆ ಶಿವಯೋಗ ಅಂತ ನಾವು ಮಾಡ್ತೀವಿ. ಆಮೇಲೆ ಆ ಶಿವಯೋಗದೊಳಗ್ರಿ ಸಾವಿರಾರು ಭಕ್ತರಿಂದ ಕುಂಭ ಮೆರವಣಿಗೆ ಇರ್ತೈತ್ರಿ. ಅದಾದ ನಂತರ ರೀ ಇದೇ ವರ್ಷ ಪ್ರಥಮ ಬಾರಿಗೆ ಲಕ್ಕಿ ಡ್ರಾವನ್ನು ಹಮ್ಮಿಕೊಂಡಿದ್ರಿ. ಲಕ್ಕಿ ಡ್ರಾ ಮುಗಿದ ನಂತರ ರೀ ಶಾಲಾ ಮಕ್ಕಳ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರಿ. ಅದು ಮುಗಿದ ನಂತರ ಜನಪದ ಜಾತ್ರೆ ಎಂಬ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರಿ. ಅದಾದ ನಂತರ 17/2/2026 ಅಂದ್ರೆ ವಿಶೇಷ ಏನಂದ್ರೆ ರೀ ಹಗ್ಗವಿಲ್ಲದ ರಥೋತ್ಸವ ಹೇಳಿದ್ರಿ. ಹಗ್ಗನ ಕಟ್ಟಂಗಿರ್ತಾರೆ. ಹಗ್ಗವಿಲ್ಲದ ರಥೋತ್ಸವನ ಹೇಳ್ತಾರೆ ಅಲ್ಲಿ. ಅದಾದ ನಂತರ ರೀ ನಮ್ಮ ಹುಲ್ಕಂದೇಶ್ವರ ನಾಟಕ ಸಂಘದವ್ರಿ 19ನೇ ಕಲಾಕುಸುಮಾರಿ ಆ ನಾಟಕ ಕೂಡ ಮಾಡ್ತಾರೆ. ನಾಟಕ ಸರ್ ಏನು ಸಾಹುಕಾರನ ಸಂಪತ್ತು ಬಡವನ ತಾಕತ್ತು. ನಾಟಕದ ಹೆಸರೇ ಸಾಹುಕಾರನ ಸಂಪತ್ತು ಬಡವನ ತಾಕತ್ತು ಎಂಬ 19ನೇ ಕಲಾಕುಸುಮಾರಿ ನಮ್ಮ ಹುಲ್ಕಂದೇಶ್ವರ ಲಕ್ಷ್ಮಣ ನೋಡ್ರಂತ್ರಿ